ಇದು ತಮಿಳ್ನಾಡಿಗೆ ಒಂದು ಲೇಔಟ್ ಸೈಟ್ ವಿಸಿಟಿಗೆ ಬಂದಿದ್ದೆ. ಅಲ್ಲಿ ಆಗ್ತಿರ್ತಕ್ಕಂಥ ಕಾಮಗಾರಿ ಈಗ ರೋಡ್ ವರ್ಕ್ ನಡೀತಾ ಇದೆ. ಈ ಒಂದು ಮೆಷನ್ನು ಹಾಕಿದ್ದಾರೆ. ಸೊ ಶ್ರಿಂಕೇಜು, ಕ್ರ್ಯಾಕ್ಸು ಇದನ್ನೆಲ್ಲ ಎಲಿಮಿನೇಟ್ ಮಾಡೋದಕ್ಕೆ ಕಾಂಕ್ರೀಟ್ನ ಕೆಳಗಡೆ ಇರೋ ಮೆಷನ್ನು ಹಾಕ್ಕೊಂಡು ಅದ್ರ ಮೇಲೆಗಡೆ ಫಸ್ಟ್ HDP ಶೀಟ್ ಹಾಕಿದ್ದಾರೆ, ಅದ್ರ ಮೇಲೆಗಡೆ ಈ ಮೆಷನ್ನು ಹಾಕಿದ್ದಾರೆ, ಅದ್ರ ಮೇಲೆ ಕಾಂಕ್ರೀಟ್ ವರ್ಕ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಇವ್ರು ನಾನು ಕರೆಸಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ಇಲ್ಲಿ ಸ್ಟಾಮ್ ವಾಟರ್ಗೆ ಮತ್ತು UGD ಆಗಿರ್ಬೋದು, ರಾ ವಾಟರ್ಗಾಗಿರ್ಬೋದು ಸಪ್ಲೈ ಕೊಡಲಿಲ್ಲ. ಇದು ಜಸ್ಟ್ ಒಂದು ಫಾರ್ಮ್ ಲ್ಯಾಂಡ್ ಥರ ಮಾಡಿಬಿಟ್ಟಿದ್ದಾರೆ. ಬಟ್ ಲೇಔಟ್ ಅಂತೂ ದೊಡ್ಡದಾಗೇ ಇದೆ, ಚೆನ್ನಾಗಿದೆ. ಬಟ್ ಇವರು ವ್ಯವಸ್ಥಿತವಾಗಿ ಮಾಡಿಬಿಟ್ಟಿದ್ದರೆ ಇವ್ರಿಗೆ ಐಡಿಯಾ ಕೊಟ್ಟಂಗಿಲ್ಲ ಯಾರೂ. ಪಾಪ ಈಗ ಅವ್ರಿಗೆ ನಾವು ಬೇರೆ ಸೈಟಿಗೆ ಬಂದಿದ್ವಿ ಅವ್ರದ್ದು ಆ್ಯಕ್ಚುಲಿ. ಅದನ್ನು ನೋಡಿ, ಇಲ್ಲ ಸರ್ ನಮಗೆ ಈ ರೀತಿ ಇನ್ನೊಂದು ಸೈಟ್ ಇದೆ, ಇದಕ್ಕೂ ನಮ್ಗೆ ಅದೇ ರೀತಿಯಾದ ವ್ಯವಸ್ಥೆಗಳು ಬೇಕು ಅಂತ ಹೇಳಿದಾಗ ಈಗ ಬಂದು ನೋಡ್ತಾ ಇದ್ದೀವಿ. ಈಗ ಆಲ್ರೆಡಿ ಒಂದಷ್ಟು ಕಾಂಕ್ರೀಟ್ ವರ್ಕ್ ನಡೆದ್ಬಿಟ್ಟಿದೆ. ಅಲ್ಲೆಲ್ಲ ಒಂದು 10 ಎಕರೆ ಲೇಔಟು. ಈ ರೀತಿ ದೊಡ್ಡ ಲೇಔಟ್ಗಳು ಮಾಡಿದಾಗ ಪ್ಲ್ಯಾನಿಂಗ್ ಅನ್ನೋದು ಭಾಳ ಮುಖ್ಯ. ನೋಡಿ ಈಗ ಆಲ್ರೆಡಿ ಆಗಿಬಿಟ್ಟಿದೆ. ಇದನ್ನ ಇವಾಗ ಅವ್ರು ಹೇಳ್ತಿದ್ದಾರೆ, ಇದಕ್ಕೆ ಸ್ಟಾಮ್ ವಾಟರು ಡ್ರೈನ್ ಮಾಡೋದು ಯಾವ ರೀತಿ, ನೀರನ್ನ ಯಾವ ರೀತಿ ನಾವು ಆಚೆ ತೊಗೊಂಡೋಗ್ಬೇಕು. ಮತ್ತು ಇಲ್ಲಂತೂ UGDಗಂತೂ ಪ್ರಾವಿಷನ್ನೇ ಕೊಡಲಿಲ್ಲ. ರಾ ವಾಟರ್ ಪೈಪ್ಲೈನ್ಸು ಬಿಡಲಿಲ್ಲ ಇವರು. ಅಟ್ಲೀಸ್ಟ್ ಫ್ಯೂಚರಲ್ಲಿ ಇವಾಗ ನೋಡಿ ಕಾಂಕ್ರೀಟ್ ರೋಡ್ ಹಾಕ್ತಾಯಿದ್ದಾರೆ. ಕಾಂಕ್ರೀಟ್ ರೋಡ್ ಅನ್ನೋದು ಭಾಳ ಕಾಸ್ಟ್ಲಿ. ಸೊ ಈ ರೀತಿ ಕಾಂಕ್ರೀಟ್ ರೋಡ್ ಹಾಕ್ಬಿಟ್ಟು ಯಾವ ಪೈಪ್ಲೈನ್ಸು ಬಿಟ್ಟಿಲ್ಲ ಅಂತ ಹೇಳಿದ್ರೆ, ನಾಳೆ ದಿನ ಎಕ್ಸ್ಕವೇಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ರೋಡ್ ವೇಸ್ಟಾ? ರೋಡ್ ಹಾಕಿರೋದು ವೇಸ್ಟು, ಸೈಟ್ ತೊಗೊಂಡವರು ವೇಸ್ಟು. ಇಲ್ಲಿ ಆಲ್ರೆಡಿ 50% ಸೈಟ್ ಸೋಲ್ಡ್ ಆಗಿಬಿಟ್ಟಿದೆಯಂತೆ. ಬಟ್ ಇದಕ್ಕೆ ವ್ಯವಸ್ಥೆಗಳು ಇಲ್ಲ ಅನ್ನೋದು ನನಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು. ನೋಡೋಣ ಯಾವ ರೀತಿಯಾಗಿ ನನ್ನ ಕಡೆಯಿಂದ ಇವರಿಗೆ ಸಲಹೆಗಳು ಕೊಡ್ಬೋದು, ಇಲ್ಲಿ ಯಾವ ರೀತಿ ಪ್ರಾವಿಷನ್ಸ್ನ ತಂದು ನೀಟಾಗಿ ಪ್ರೊವೈಡ್ ಮಾಡ್ಬೋದು ಪ್ರತಿಯೊಂದು ಪ್ಲಾಟ್ಸು ಅನ್ನೋದನ್ನು ನಾನು ಇದು ಮಾಡಿಕೊಡ್ತೀನಿ. ಬಟ್ ಲೇಔಟ್ಸ್ ಮಾಡೋರಿಗೆ ನಾನು ಹೇಳೋದೇನು ಅಂತ ಹೇಳಿದ್ರೆ, ದಯಮಾಡಿ ಈ ರೀತಿಯಾದ ಅವೈಜ್ಞಾನಿಕವಾದ ಅನ್ಪ್ರಿಪೇರ್ಡ್ ಲೇಔಟ್ಸ್ಗಳನ್ನ ನೀವು ಕೈ ಹಾಕೋಕ್ಕಿಂತ ಮೊದಲು ಒಂದಷ್ಟು ಪ್ರಿಪೇರ್ ಆಗಿ, ಪೇಪರ್ ವರ್ಕ್ ನಡೀಲಿ, ಒಂದಷ್ಟು ಟೆಕ್ನಿಕಲ್ ಟೀಮ್ನ ಕೂರಿಸ್ಕೊಂಡು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಏನೇನು ಬೇಕು, ಯಾವ ರೀತಿ ಮಳೆ ನೀರಾಗಿರ್ಬೋದು, ಯಾವ ರೀತಿ ವೇಸ್ಟ್, ಸಾಲಿಡ್ ವೇಸ್ಟ್ ಆಗಿರ್ಬೋದು, ಯಾವ ರೀತಿ ರಾ ವಾಟರ್ನ ಒಳಗಡೆ ತಗೊಂಬರೋದಾಗಿರ್ಬೋದು, ಯಾವ ರೀತಿ ರೋಡ್ಸು ಪಕ್ಕದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೇವರ್ಸು ಮತ್ತು ಕರ್ಬ್ ಸ್ಟೋನು. ಯಾಕೆ ಅಂತ ಹೇಳಿದ್ರೆ ಒಂದು ರೋಡ್ಗೆ ಮೇಯ್ನ್ ಪಾಯಿಂಟ್ ಬಂದು ಕರ್ಬ್ ಸ್ಟೋನು. ಯಾಕಂದರೆ ಶೋಲ್ಡರ್ ಇಸ್ ದಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು ರೋಡ್ಗಳಲ್ಲಿ. ಶೋಲ್ಡರ್ ಯಾವ ರೀತಿ ಇರುತ್ತೋ ಆ ರೀತಿ ರೋಡ್ ಕೂಡ ಸ್ಟ್ರೆಂಥನಿಂಗ್ ಆಗಿರುತ್ತೆ. ಶೋಲ್ಡರೇ ಇಲ್ಲ ಅಂತ ಹೇಳಿದ್ಮೇಲೆ ನೀವು ಎಂಥ ಸ್ಟ್ರಾಂಗ್ ಕಾಂಕ್ರೀಟ್ ಹಾಕಿದ್ರೂ ಅದು ಚೆದರೋಗ್ಬಿಡುತ್ತೆ. ಸೊ ನಾಳೆ ದಿನ ನಿಮಗೆ ಅದು ಡ್ಯಾಮೇಜ್ ಆಗೋದಂತೂ ಕಟ್ಟಿಟ್ಟ ಬುತ್ತಿ. ಸೊ ಹಾಗಾಗಿ ರೋಡುಗಳು, ಲೇಔಟ್ಸು, ಡ್ರೈನ್ ಸಿಸ್ಟಮ್ಸು, ರನ್ ಆಫ್ ವಾಟರು ಇದನ್ನೆಲ್ಲ ಟ್ಯಾಕಲ್ ಮಾಡಬೇಕು ಅಂತ ಹೇಳಿದ್ರೆ ಪೇಪರ್ ವರ್ಕ್ ಮಾಡಿ, ದಯಮಾಡಿ ಪೇಪರ್ ವರ್ಕ್ ಮಾಡಿ, ಟೆಕ್ನಿಕಲ್ ಟೀಮ್ನ ಕೂರಿಸ್ಕೊಳ್ಳಿ, ಜೊತೆಯಲ್ಲಿ ಕೂರಿಸ್ಕೊಂಡು ಲೇಔಟ್ಗಳನ್ನು ಮಾಡಿ. ಈ ರೀತಿ ದುಡ್ಡನ್ನ ಸುಮ್ಮನೆ ವ್ಯರ್ಥ ಮಾಡ್ಕೊಳೋಕ್ಕಿಂತ ನೀವು ಒಂದು ಪ್ಲ್ಯಾನನ್ನು ಮಾಡಿ. 10 ರೂಪಾಯಿ ಹಾಕ್ತಾಯಿದ್ರಿ, ಇವಾಗ ಇನ್ನು 5 ರೂಪಾಯಿ ಹಾಕಿದ್ರೆ 15 ರೂಪಾಯಿಗೆ ಕಂಪ್ಲೀಟ್ ಪ್ಯಾಕೇಜೇ ಬಂದ್ಬಿಡುತ್ತೆ. ಲೇಔಟ್ಗೆ ಏನೇನು ಬೇಕೋ ಎಲ್ಲ. ಆ 5 ರೂಪಾಯಿ ಉಳಿಸೋದಕ್ಕೋಗಿ ನಾಳೆ ದಿನ 10 ರೂಪಾಯಿನೂ ಕಳ್ಕೊಳ್ಳೋವಂಥ ಕೆಲಸಗಳು ಮಾಡ್ಕೊಬೇಡಿ.